ದಾಂಡೇಲಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಈದ್ ಮಿಲಾದ್ ಹಬ್ಬದ ಆಚರಣೆಗೆ ಅಗತ್ಯ ಕ್ರಮ. ಇಕ್ಬಾಲ್ ಶೇಖ್. ಮುಸ್ಲಿಂ ಧರ್ಮದ ಪವಿತ್ರ ಹಬ್ಬವಾದ ಈದ್ ಮಿಲಾದ್ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಈಗಾಗಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದ್ದು ಮತ್ತು ಹಬ್ಬದ ಆಚರಣೆಗೆ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ದಾಂಡೇಲಿಯ ಅಂಜುಮಾನ್ ಅಹಲ್ಲೆ ಸುನ್ನತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಅವರು ಹೇಳಿದರು. ಅವರು ಇಂದು ಶನಿವಾರ ನಗರದ ನೂರ್ ಇಸ್ಲಾಂ ಟ್ರಸ್ಟ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಇದೇ ಸೆಪ್ಟೆಂಬರ್ 16ರ ಸೋಮವಾರದಂದು ಬೆಳಗ್ಗೆ 10:30 ಗಂಟೆಯ ಒಳಗೆ ನಗರದ ಎಲ್ಲ ಮಸೀದಿಗಳ ಮುಸ್ಲಿಂ ಬಾಂಧವರು ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಸಮಾವೇಶಗೊಂಡ ನಂತರ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗುತ್ತದೆ. ಮೆರವಣಿಗೆ ಮುಗಿದ ಬಳಿಕ ಬಾಂಬೆ ಚಾಳದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅಂದು ಸಂಜೆ ಸುಮಾರು 8-10 ಕಡೆಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯಾಯ ಪ್ರದೇಶದ ಮುಸ್ಲಿಂ ಸಂಘಟನೆಗಳ ಮೂಲಕ ಏರ್ಪಡಿಸಲಾಗಿದೆ ಎಂದು ಇಕ್ಬಾಲ್ ಶೇಖ್ ಅವರು ಹೇಳಿದರು. ಈ ಬಾರಿಯ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಡಿಜೆ ಮತ್ತು ದ್ವಿಚಕ್ರ ವಾಹನಗಳನ್ನು ಬಳಸದಂತೆ ಸ್ಪಷ್ಟ ಸೂಚನೆಯನ್ನು ನೀಡಲಾಗಿದೆ. ಮೆರವಣಿಗೆಗೆ ಕಾಲ್ನಡಿಗೆಯಲ್ಲಿ ಭಾಗವಹಿಸುವಂತೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಮೆರವಣಿಗೆಯಲ್ಲಿ ಭಾಗವಹಿಸುವ ಆಯಾಯ ಮಸೀದಿಗಳ ತಂಡಕ್ಕೆ ಶಿಸ್ತು, ವೇಷಭೂಷಣ, ಅಲಂಕಾರ ಇವೆಲ್ಲವುಗಳನ್ನು ಮಾನದಂಡವಾಗಿಟ್ಟುಕೊಂಡು ಬಹುಮಾನವನ್ನು ನೀಡಲಾಗುತ್ತದೆ. ಈದ್ ಮಿಲಾದ್ ಹಬ್ಬದ ದಿನದಂದು ಸಾರ್ವಜನಿಕ ಗಣಪತಿ ಮಂಡಲದ ಹತ್ತಿರ ಮುಸ್ಲಿಂ ಧರ್ಮ ಬಾಂಧವರು ಯಾವುದೇ ಬ್ಯಾನರ್, ಬಂಟಿಂಗ್ಸ್ ಹಾಕದಂತೆ ಸ್ಪಷ್ಟವಾದ ಆದೇಶವನ್ನು ನೀಡಲಾಗಿದೆ. ಭಾವೈಕ್ಯತೆಯನ್ನು ಸಾರುವ ಈ ಹಬ್ಬವನ್ನು ಸಂಭ್ರಮ ಸಡಗರದ ಜೊತೆಗೆ ಸರ್ವಧರ್ಮ ಸಮನ್ವಯತೆಯ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಆಚರಿಸುವಲ್ಲೂ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಇಕ್ಬಾಲ್ ಶೇಖ್ ಅವರು ಹೇಳಿದರು. ಮುಖಂಡರಾದ ದಾದಾಪೀರ್ ನದಿಮುಲ್ಲಾ ಅವರು ಮಾತನಾಡಿ, ಸಂಸ್ಥೆಯ ಪ್ರಮುಖರು ಈದ್ ಮಿಲಾದ್ ಆಚರಣೆಯ ಸಂದರ್ಭದಲ್ಲಿ ಯುವಕರಿಗೆ ಸೌಹಾರ್ದತೆಯ ಸಂದೇಶ ನೀಡುತ್ತಿರುವುದು ಉತ್ತಮವಾದ ಬೆಳವಣಿಗೆ. ಇದರಿಂದ ಸರ್ವಧರ್ಮೀಯರು ಪರಸ್ಪರ ಸಹೋದರತ್ವದಿಂದ ಬಾಳಲು ನೆರವಾಗುತ್ತದೆ ಎಂದರು. ಸೆಂಟ್ರಲ್ ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರಾಗಿ ವ್ಯಾಪಾರೋದ್ಯಮಿ ಒಬೇದುಲ್ಲಾ ಖಾನ್ ಮತ್ತು ಅರೇಬಿಕ್ ಶಾಲೆಯ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಿತಿಯ ಅಧ್ಯಕ್ಷರಾಗಿ ಪ್ರವಾಸೋದ್ಯಮಿ ಉಸ್ಮಾನ್ ಮುನ್ನಾ ವಹಾಬ್ ಅವರನ್ನು ಆಯ್ಕೆ ಮಾಡಲಾಗಿರುವುದನ್ನು ಸುದ್ದಿಗೋಷ್ಠಿಯಲ್ಲಿ ಇಕ್ಬಾಲ್ ಶೇಖ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸೆಂಟ್ರಲ್ ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರಾದ ಒಬೇದುಲ್ಲಾ ಖಾನ್ ಹಾಗೂ ಅರೇಬಿಕ್ ಶಾಲೆಯ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಿತಿಯ ಅಧ್ಯಕ್ಷರಾದ ಉಸ್ಮಾನ್ ಮುನ್ನಾ ವಹಾಬ್, ಅಂಜುಮಾನ್ ಅಹಲ್ಲೆ ಸುನ್ನತ್ ಸಂಸ್ಥೆಯ ಅಧ್ಯಕ್ಷರಾದ ನವಾಜ್ ಕರೀಂ ಖಾನ್, ಪ್ರಮುಖರಾದ ಇಮ್ತಿಯಾಜ್ ಅತ್ತಾರ್, ರಾಜಾ ಸುಂಕದ್, ರಫೀಕ್ ಹುದ್ದಾರ್, ಜಿಲಾನಿ ಬಡಿಗೇರ್, ಸುಲೇಮಾನ್ ಶೇಖ್, ತೌಸಿಫ್ ಪಟೇಲ್ ಮೊದಲಾದವರು ಉಪಸ್ಥಿತರಿದ್ದರು. ಅಂಜುಮನ್ ಅಹ್ಲೆ ಸುನ್ನತ್ ಸಂಸ್ಥೆ ದಾಂಡೇಲಿ ಇದರ ಈದ್ ಮಿಲಾದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಅಂಗವಾಗಿ ದಾಂಡೇಲಿಯಲ್ಲಿ ನಾವು ಅಂಜುಮನ್ ಅಹ್ಲೆ ಸುನ್ನತ್ ವತಿಯಿಂದ ಈ ಸೆಂಟ್ರಲ್ ಈದ್ ಮಿಲಾದ್ ಕಮಿಟಿ ಅದರ ಚೇರ್ಮನ್ ಅನ್ನು ನಾವು ಜನಾಬ್ ಒಬೇದುಲ್ಲಾ ಅಶ್ರಫಿ ಅವರಿಗೆ ನೇಮಕ ಮಾಡಿ, ಹಾಗೆಯೇ ನಮ್ಮ ಎಲ್ಲ ಸ್ಕೂಲ್ ಗೋಯಿಂಗ್ ಹುಡುಗರು ಎಲ್ಲಿ ನಮ್ಮದು ಅರಬಿಕ್ ಶಾಲೆಗಳಲ್ಲಿ ಏನು ಅಲ್ಲಿ ಅರಬಿ ಓದ್ತಾರೆ ಅವರಿಗೆ ಅಲ್ಲಿ ನಾತ್ ಮತ್ತು ನಮ್ಮ ಸ್ಪೀಚಿನ ಕಾಂಪಿಟೇಷನ್ಸ್ ಮಾಡ್ತೇವೆ. ಅವರಲ್ಲಿ ಮಾರಲ್ ವ್ಯಾಲ್ಯೂಸ್ ಬಿಲ್ಡಪ್ ಮಾಡಬೇಕಂತೇಳಿ ಅದನ್ನು ನಾವು ಏನು ಇಡೀ ದಾಂಡೇಲಿ ಒಳಗೆ ಅದನ್ನು ಕಾಂಪಿಟೇಷನ್ಸ್ ಮಾಡ್ತೇವೆ. ಅದರದ್ದು ಒಂದು ಕಮಿಟಿ ಆಗ್ತದೆ, ಅದರದಿಗೆ ಈದ್ ಮಿಲಾದ್ ಪ್ರೋಗ್ರಾಮ್ ಕಮಿಟಿ ಹೇಳ್ತೇವೆ. ಅದರದ್ದು ಚೇರ್ಮನ್ ನಾವು ಜನಾಬ್ ಉಸ್ಮಾನ್ ಮೊಹಮ್ಮದ್ ಸಾಬ್ ಶೇಖ್ ಅವರಿಗೆ ನೇಮಕ ಮಾಡಿ, ಅದರ ಜೊತೆ ನಮ್ಮ ಎಲ್ಲ ಅಂಜುಮನಿನ ಕಮಿಟಿಯ ಮೆಂಬರ್ಸ್ ಕೂಡಿ ಇದು ಈದ್ ಮಿಲಾದನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಪ್ರತಿ ವರ್ಷದಂತೆ ನಾವು ಅಂಜುಮನ್ ಅಹ್ಲೆ ಸುನ್ನತ್ ಸಂಸ್ಥೆಯಿಂದ ನಾವು ದೊಡ್ಡ ಒಂದು ಮೆರವಣಿಗೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟುಹಬ್ಬದ ದಿನದ ಅಂಗವಾಗಿ ನಾವು ದಾಂಡೇಲಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ. ಅದರಲ್ಲಿ ನಾವು ಎಲ್ಲ ಮಸೀದಿಗಳಿಂದ ಸೇರಿ ಪ್ರೊಸೆಷನ್ ಮೂಲಕ, ಮೆರವಣಿಗೆ ಮೂಲಕ ಚೆನ್ನಮ್ಮ ಸರ್ಕಲಿಗೆ ಸೇರ್ತೀವಿ. ಅಲ್ಲಿಂದ ನಾವು ಬೆಳಗ್ಗೆ 10:00 ಅಲ್ಲಿಂದ ನಾವು ಜೇನ್ ರೋಡ್, ಸೋಮಾನಿ ಸರ್ಕಲ್, ಬಡಾಕ್ಟರ್ ಹಾಸ್ಪಿಟಲ್, ಅಂಬೇಡ್ಕರ್ ಹಾಲ್, ಆಮೇಲೆ ನಮ್ಮದು DSFA ಗೇಟಿಂದ ಸುನ್ನಿ ಮದ್ದಿ ಜಾಮಿಯಾ ಮಸ್ಜಿದ್ ಕಡೆ ಅದರದ್ದು ಒಂದು
ಪ್ರೋಗ್ರಾಮನ್ನು ಅಂತ ಮಾಡಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಬಂದಂಥ ಎಲ್ಲ ಜನರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ನೀಡಿ ಮತ್ತು ದಾಂಡೇಲಿಯ ಎಲ್ಲ ಜನರಿಗೆ ಶುಭ ಹಾರೈಸುತ್ತಾ ನಮ್ಮ ಪ್ರೋಗ್ರಾಮನ್ನು ಮುಕ್ತಾಯಗೊಳಿಸುತ್ತೇವೆ. ಅದರಂತೆಯೇ ಈದ್ ಮಿಲಾದ್ ಸಂದರ್ಭದಲ್ಲಿ ಕನಿಷ್ಠ ಒಂದು 8-10 ಕಡೆ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಇರ್ತವೆ. ಶಾಫಿ ಮಸೀದಲ್ಲಿ ಸಂಜೆಗೆ ಈದ್ ಮಿಲಾದ್ ಹಬ್ಬದ ದಿವಸ ಸಂಜೆಗೆ ಅಲ್ಲಿ ಅನ್ನ ಸಂತರ್ಪಣಾ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮದು ಸುಭಾಷ್ ನಗರ್ನಲ್ಲಿ ಟಿಪ್ಪು ಸುಲ್ತಾನ್ ಕಮಿಟಿ ಅವರು ಕೂಡ ಸಂಜೆ ಸಮಯದಲ್ಲಿ ಎಲ್ಲ ನಮ್ಮ ಮಹಿಳೆಯರಿಗೆ ಮತ್ತು ಎಲ್ಲ ನಮ್ಮ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಅದರಂತೆಯೇ ಗಾಂಧಿನಗರದಲ್ಲಿ 2 ಕಡೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಅಲಿ ಬಾಯ್ಸ್ ಮತ್ತು ಮತ್ತೊಂದು ಕಮಿಟಿಯವರು ಸುಲ್ತಾನ ಹಿಂದ್ ಕಮಿಟಿಯವರು ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಹಾಗೆಯೇ ಬೊಂಬೈ ಚಾಳ್ನಲ್ಲಿ ಕೂಡ ಅನ್ನ ಸಂತರ್ಪಣೆ ಮಾಡ್ತಾರೆ. ಮದ್ನಿ ಸೋಷಲ್ ವೆಲ್ಫೇರ್ ಕಮಿಟಿ ಅವರು, ಅದರಲ್ಲಿ ಉಸ್ಮಾನ್ ಅವರು ಮತ್ತು ಉಳಿದಿದ್ದು ಎಲ್ಲ ನಮ್ಮ ಅಲ್ಲಿ ಟೀಮ್ ಭಾಳ ಲೀಡ್ ತೊಗೊಂಡು ಅಲ್ಲಿ ಕೆಲಸ ಮಾಡ್ತಾರೆ. ಹಲ್ಯಾಳ್ ರೋಡ್ನಲ್ಲಿ ಎಲ್ಲ ನಮ್ಮ ಅಲ್ಲಿ ಟೀಮ್ ಕೂಡಿ ಪಂಪ್ ಹೌಸ್ ಏರಿಯಾದಲ್ಲಿನೂ ಅನ್ನ ಸಂತರ್ಪಣೆ ಮಾಡ್ತಾರೆ. ಅದರಲ್ಲಿ ರಫೀಕ್ ಉದ್ದಾರ್ ಅವರು ಮತ್ತು ಶೆಹಬಾಜ್ ಮತ್ತು ಮುಜಫರ್, ಇಮ್ತಿಯಾಜ್, ರಾಜಾ ಸುಲ್ಕದ್ ಅವರೆಲ್ಲರೂ ಕೂಡಿ ಅಲ್ಲಿ ಒಂದು ದೊಡ್ಡ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾರೆ. ಇದರಂತೆ 8-10 ಕಡೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿ ಇದು ಈದ್ ಮಿಲಾದ್ ಹಬ್ಬದ ಒಂದು ನಾವು ಶಾಂತಿಯ ಸಂದೇಶವನ್ನು ಇಡೀ ದಾಂಡೇಲಿಗೆ ಒಂದು ನೀಡ್ತೇವೆ. ಮತ್ತು ನಮ್ಮದು ಪ್ರೊಸೆಷನ್ ಯಾವುದೇ DJ ಯೂಸ್ ಮಾಡೋದಿಲ್ಲ. DJದು ನಾವು ಟೋಟಲಿ ಪ್ರೊಹಿಬಿಟ್ ಮಾಡಿದ್ದೇವೆ. ಯಾವುದು ದೊಡ್ಡ ಸೌಂಡ್ ಬಾಕ್ಸು ತೊಗೊಂಡು ಬರೋದಿಲ್ಲ. ಸಿಂಪಲ್ ಸೌಂಡ್ ಸಿಸ್ಟಮ್ ಇಟ್ಕೊಂಡು ನಾವು ಬೈಕ್ಸು ಯೂತ್ಸ್ಗೆ ನಾವು ಗೈಡ್ ಮಾಡಿದ್ದೇವೆ. ಬೈಕ್ಸ್ ತೊಗೊಂಡು ಬರಬಾರ್ದು, ಎಲ್ಲನೂ ನಡ್ಕೊಂಡು ಬರ್ರಿ ಅಂತ ಹೇಳಿ ಮಸೀದಿ ಒಳಗೆ ಗೈಡ್ ಮಾಡಿದ್ದೀವಿ. ಮತ್ತು ಯಾವುದು ಏನು ಅಲ್ಲಿ ಹೂಗಳನ್ನು ಹಾಕ್ತಾರೆ ಅದನ್ನು ನಾವು ಭಾಳ ನಿಯಂತ್ರಣ ಮಾಡಿ, ಯಾರಿಗೂ ಒಂದು ತಪ್ಪು ಒಂದು ಮಾತಾಡೋದು ಇರಲಿ ಏನು ಮಾಡಲಿ ಅದಕ್ಕೆ ಎಲ್ಲ ನಿಯಂತ್ರಣ ಮಾಡಿ ಇದು ಈದ್ ಮಿಲಾದ್ ಹಬ್ಬ ಒಂದು ಎಲ್ಲ ದಾಂಡೇಲಿಯಲ್ಲಿ ಸುಖ ಸಮೃದ್ಧಿ ಒಂದು ಎಲ್ಲರಲ್ಲಿ ಆತ್ಮ ಭಾವನೆ ಮತ್ತು ಇದು ಹುಟ್ಟಿಸಿ ನಾವು ಎಲ್ಲ ಒಂದು ಒಳ್ಳೆ ಮಾಡಬೇಕಂತ ಹೇಳಿ ನಮ್ಮ ಅಂಜುಮನಿಂದ ಎಲ್ಲ ಟೀಮ್ ಒಂದು ಕೂಡಿ, ಯಾಕಂತ ಹೇಳಿದ್ರೆ ಒಂದು ದಾಂಡೇಲಿಯಲ್ಲಿ ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರೆ ನಮ್ಮ ಅಂಜುಮನ್ ಅಹ್ಲೆ ಸುನ್ನತ್ತಲ್ಲಿ ಯಾವುದೇ ಗ್ರೂಪಿಸಮ್ ಇಲ್ಲ. ಇವತ್ತು ನಾವು ಎಲ್ಲರೂ ಕೂಡಿದ್ದೇವೆ ಮತ್ತು ಒಂದು ದೊಡ್ಡ ಸಂಘಟನೆ. ಇದರಲ್ಲಿ 8 ಮಸೀದಿ, 5 ವಫ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಆದರೂ ನಾವು ಎಲ್ಲರೂ ಕೂಡಿದ್ದೇವೆ ಇವತ್ತು ಮತ್ತು ಒಂದು ದೊಡ್ಡ ಸಂದೇಶವನ್ನು ಈ ಸಲ ನಮ್ಮ ದಾಂಡೇಲಿಯ ಜನರಿಗೆ ನೀಡ್ತೇವೆ. ಹಾಗೆಯೇ ಎಲ್ಲ ನಮ್ಮ ದಾಂಡೇಲಿಯ ಬಾಂಧವರಿಗೆ ಇದರದ್ದು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳಿ ನಮ್ಮ ಇದು ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತವೆ ಅಲ್ಲಿ ಬಂದು ನಮ್ಮ ಎಲ್ಲರ ಜೊತೆ ಕೂಡಬೇಕು ಮತ್ತು ಎಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ ಎಲ್ಲರೂ ಅಲ್ಲಿ ಬಂದು ಅದರಲ್ಲಿ ಭಾಗವಹಿಸಬೇಕೆಂದು ನಾವು ಈ ಈದ್ ಮಿಲಾದ್ ಒಂದು ಪ್ರೆಸ್ ಮೀಟ್ ಮೂಲಕ ಎಲ್ಲರಿಗೂ ಒಂದು ಸಂದೇಶ ಕೊಡ್ತೇವೆ. ಮತ್ತು ಏನು ಗಣಪತಿ ಹಬ್ಬ ಆಗ್ತಾ ಇದೆ ಈ ಸಲ, ಅದರಲ್ಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಪೀಸ್ ಫಿಟ್ಟಿಂಗ್ ಅಲ್ಲಿ ಯಾವುದೇ ಎಲ್ಲಿ ಗಣಪತಿ ಪೆಂಡಾಲ್ ಇರ್ತಾವೆ ಅಲ್ಲಿ ನಮ್ದು ಡೆಕೋರೇಷನ್ ಮಾಡಬಾರ್ದು, ಅಲ್ಲಿ ಯಾವುದು ಪರ್ಪರಿ ಹಚ್ಚಬಾರ್ದು, ನಮ್ಮ ಹಿಂದೂ ಬಾಂಧವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಸ್ಪಷ್ಟವಾಗಿ ನಮ್ಮ ಯೂತ್ಸ್ಗೆ ಈ ಸಲ ನಾವು ಸಂದೇಶವನ್ನು ನೀಡಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ನಾವು ಇದು ಮಾಡ್ತೇವೆ. ಹಾಗೆಯೇ ನಾವು ಎಲ್ಲರಲ್ಲಿ ಬಯಸುತ್ತೇವೆ ನಮ್ಮದು ಹಬ್ಬ ಇದ್ದಾಗ, ನಮ್ಮದು ಯಾವುದೋ ಫೆಸ್ಟಿವಲ್ ಇದ್ದಾಗ ತಾವು ಕೂಡಿ ನಮಗೆ ಸಹಕರಿಸಬೇಕು, ಎಲ್ಲ ಹಿಂದೂ ಬಾಂಧವರು ನಮಗೆ ಸಹಕರಿಸಬೇಕು ಮತ್ತು ಇಲ್ಲಿ ದಾಂಡೇಲಿಯಲ್ಲಿ ಒಂದು ಕಮ್ಯುನಲ್ ಹಾರ್ಮನಿ ಮೇಂಟೈನ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ. ನಮಸ್ಕಾರ. ಏನು ಒಂದು ನಿನ್ನೆ ಶುಕ್ರವಾರ ದಿನ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಯೊಂದು ಮಸೀದಿಯಿಂದ ಏನು ಬ್ಯಾನರ್ ಕೆಳಗಡೆ ನಿಮ್ಮ ಉಲ್ಮಾಗಳ ಹಿಂಬಲಿ ಜೊತೆಯಲ್ಲಿ ಬಂದು ಒಂದು ಕಾಲ್ನಡಿಗೆಯಲ್ಲಿ ಬಂದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀವು ಸಾರಬೇಕಂತ ಹೇಳಿದ್ದಾರೆ. ಹಾಗೆ ಈ ವಿಷಯವನ್ನು ಅಂಜುಮನ್ ಅಹ್ಲೆ ಸುನ್ನತ್ನವರು ಮಾಡಿದ್ದಕ್ಕೆ ನಾನು ಅಭಿನಂದಿಸ್ತೇನೆ. ಹಾಗೆ ನಮ್ಮ ಒಂದು ಸಂಸ್ಥೆ ಯಾವುದುದು ಚೆಂದಾಗಿ ಒಂದು ಸಲಹೆ ಸೂಚನೆ ಒಂದು ತಮ್ಮ ಪ್ರತಿಯೊಂದು ಸಮಾಜದಲ್ಲಿ ಹಿರಿಯರಾದವರು ಮತ್ತು ಮುಖಂಡರಾದವರು ಯುವಕರಿಗೆ ದಾರಿದೀಪವಾದರೆ ಇದು ಒಂದು ನಮ್ಮ ದೇಶಕ್ಕೆ ಮತ್ತು ನಮ್ಮ ದಾಂಡೇಲಿಗಿನ ಒಳ್ಳೆಯ ಸಂದೇಶ ಹೋಗ್ತದೆ.
ಪ್ರತಿಯೊಂದು ಸಮಾಜದವರು ಹೀಗೆ ಹೇಳಿದರು ಇಕ್ಬಾಲ್ ಶೇಖ್ ಅವರು, ಯಾವ ಗಣಪತಿ ಮಂಡಳದಲ್ಲಿ ಎಲ್ಲಿ ಸಾರ್ವಜನಿಕ ಗಣಪತಿಯನ್ನು ಕುಂಡಿರಿಸಿದ್ದಾರೆ ಆ ಸಾರ್ವಜನಿಕ ಗಣಪತಿಯಲ್ಲಿ ಯಾವುದೊಂದು ಪರ್ಪರಿ ಹಚ್ಚಬಾರ್ದು, ಯಾವುದೊಂದು ನೀವು ಜೆಂಡಾಗಳನ್ನು ಹಚ್ಚಬಾರ್ದು ಅಂಥೇಳಿ ಏನು ಹೇಳಿದರು, ಅದು ಒಳ್ಳೆಯ ವಿಷಯ. ಹೀಗೆ ಪ್ರತಿಯೊಂದು ಸಮಾಜದವರು ಸಹಕರಿಸಿದರೆ ಮುಂದಿನ ಯುವಕರಿಗೆ, ಇವತ್ತಿನ ಯುವಕರು ನಾಳೆ ನಮ್ಮ ದೇಶದ ಭವಿಷ್ಯ. ಇದನ್ನು ನಾವು ಏನು ಮಾಡ್ಕೊತ ಬಂದಿದ್ದೇವೆ, ಇದನ್ನು ಉಳಿಸ್ಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಇದಕ್ಕೆ ಮುನ್ನುಡಿ ಬರಿಬೇಕಂತೇಳಿ ಪತ್ರಕರ್ತರಿಗೆ ನಮ್ಮ ಇಕ್ಬಾಲ್ ಶೇಖ್ ಅವರು ಏನು ವನ್ನ ಸಂದರ್ಭ ಇದೆ, ತಾವು ಪತ್ರಕರ್ತರು ಬರಬೇಕು.